ನಮ್ಮ ಮಾವನ ಇವತ್ತವರೆಗೂ ಮಾವ ಅಂತ ಕರೆದಿದ್ದ ದಿನನೇ ಇಲ್ಲ. ನನ್ನ ಮದುವೆ ಆಗಿದ್ದ ದಿನದಿಂದ ಇವತ್ತವರೆಗೂ ನಾನು ಅವ್ರನ್ನ ಡ್ಯಾಡಿ ಡ್ಯಾಡಿ ಅಂತಾನೆ ಕರೆದ ಅಭ್ಯಾಸ. ಮಾವ ಅಂತ ಕರೆದ್ರೆ ಯಾರೋ ಬೇರೆಯವರು ಸಖತ್ ದೂರದಲ್ಲಿರೋರ ತರ ಫೀಲ್ ಆಗುತ್ತೆ. ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ತಂದೆ ಅನ್ನೋ ಸ್ಥಾನ ಕೊಟ್ಟಿರ್ಬೇಕಾದ್ರೆ ಬಾಯ್ ತುಂಬಾ ಡ್ಯಾಡಿ ಅಂತ ಕರೆಯೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ನನಗೆ ಚಿತ್ರ ವಿಚಿತ್ರ ಆಸೆಗಳು ಜಾಸ್ತಿ, ಅದೆಲ್ಲ ನಮ್ಮ ಡ್ಯಾಡಿಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಗಂಡ ಅದೆಲ್ಲ ಎಂಟರ್ಟೈನ್ ಮಾಡಲ್ಲ. ಅವ್ರೊಂಥರ ಸೋಬರ್ ಮನುಷ್ಯ. ರೋಡಲ್ಲಿ ಹೋಗ್ಬೇಕಾದ್ರೆ ಕಬ್ಬನ್ ಗದೆ ಕಾಣಿಸಿದ್ರೆ ಕಪ್ ಕಿತ್ಕೊಂಡ್ಬರೋದು, ಅಥವಾ ಗಸಗಸೆ ಮರದಲ್ಲಿ ನೋಡಿದ್ರೆ ಗಸಗಸೆ ಹಣ್ಣು ಕಿತ್ಕೊಂಡ್ಬರೋದು. ಅದೇ ತರ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ರೋಡಲ್ಲಿ ಹುಣಸೆ ಮರ ಕಾಣಿಸ್ತು. ನಾವು ತಿಂಡಿಗೆ ಅಂತ ನಿಲ್ಸಿದ್ವಿ. ಅಲ್ಲಿ ನೋಡ್ರೆ ನಮ್ಮ ಮಾವ ಮಾಯ ಆಗ್ಬಿಟ್ಟಿದ್ರು. ಆಮೇಲೆ ನೋಡಿದ್ರೆ ಹುಣಸೆ ಹಣ್ಣ ನನಗೆ ತಂದ್ಕೊಟ್ರು. ಅವಾಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿರೋ ಹುಣಸೆ ಹಣ್ಣು ಹುಳಿನೇ ಬೇರೆ ಲೆವೆಲ್ ಇತ್ತು. ಯಪ್ಪ, ಬಾಯಿಗೆ ಹಾಕಿದ್ರೆ ಅಷ್ಟಿಷ್ಟು ಹುಳಿ ಇರ್ಲಿಲ್ಲ. ಅದನ್ನ ಎಸೆಯಕ್ಕೂ ಇಷ್ಟ ಇರ್ಲಿಲ್ಲ, ತಿನ್ನಕ್ ಹೋಗ್ತಾ ಇರ್ಲಿಲ್ಲ. ಮಾತ್ರ ಸಖತ್ತಾಗಿತ್ತು. ನನಗಂತೂ ಈ ತರ ಸ್ವೀಟ್ ಮೆಮೊರೀಸ್ ನ ಕ್ರಿಯೇಟ್ ಮಾಡೋದಂದ್ರೆ ಸಖತ್ ಇಷ್ಟ. ನಮ್ ಕನ್ಸುಗಳು ದೊಡ್ಡದಾಗಿ ಇರ್ಬೇಕು ಅಂತ ಏನಿಲ್ಲ. ಈ ತರ ಚಿಕ್ಕ ಚಿಕ್ಕ ವಿಷಯದಲ್ಲೂ ತುಂಬಾ ಖುಷಿಯಾಗಿರಕ್ಕೆ ನಂಗೆ ಬರುತ್ತೆ. ನಮ್ಮ ಮಾವ ಒಂಥರ ಬಿಹೈಂಡ್ ದ ಸೀನ್ಸ್ ಹೀರೋ ಅಂದಾರಲ್ಲ, ಆ ತರ. ನಮ್ಮ ಅತ್ತೆ ಬಗ್ಗೆ ಕೇಳ್ತಾನೆ ಇರ್ತೀರಾ, ಅವ್ರನ್ನ ನೋಡ್ತಾನೆ ಇರ್ತೀರಾ. ಆದ್ರೆ ನಮ್ಮ ಮಾವ ಯಾವತ್ತೂ ಕ್ಯಾಮ್ರಾ ಮುಂದೆ ಬರಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅವರಷ್ಟು ಕಾಣಿಸ್ಕೊಳ್ಳೋದು ಇಲ್ಲ. ನಮ್ಮ ಫ್ಯಾಮಿಲಿ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.